ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಾಪ್ಟರ್ ನಂಬರ್ 5 ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ನ ಸ್ಮರಣೆ ಈ ಒಂದು ಟಾಪಿಕ್ ಕುರಿತು ಡಿಸ್ಕಷನ್ ಮಾಡೋಣ ಅಂತ. ಸ್ನೇಹಿತರೆ, ಒಂದು ಅಬ್ಸರ್ವ್ ಮಾಡ್ರಿ, ಇವತ್ತು ನಾವು ಈ ಒಂದು ಮೆಮೊರಿಯನ್ನು ಬಳಸುವ ಉದ್ದೇಶ ಏನಂತ ನೋಡ್ತಾ ಹೋದ್ರೆ, ನಮ್ಮ ಒಂದು ಡೇಟಾ ಫ್ಯೂಚರ್ ದಲ್ಲಿ ನೆಕ್ಸ್ಟ್ ಟೈಮ್ ಏನಾದ್ರು ಯೂಸ್ ಮಾಡ್ಬೇಕಂದ್ರೆ ನಾವು ಈ ಒಂದು ಕಂಪ್ಯೂಟರ್ ಮೆಮೊರಿಯನ್ನು ಬಳಸುವ ಅಗತ್ಯ ಇದೆ. ಹಾಗಾದ್ರೆ ಈ ಒಂದು ಮೆಮೊರಿ ಅಂತ ಬಂದಾಗ ನೆನಪಿರ್ಲಿ, ಇದರಲ್ಲಿ ನೀವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ 2 ಟಾಪಿಕ್ ಓದ್ಲೇಬೇಕು. ಅವು ಯಾವಪ್ಪ ಅಂದ್ರೆ, ಒಂದು ಮೆಮೊರಿ ಯೂನಿಟ್ ಅಂತಿದೆ, ಇನ್ನೊಂದು ಟೈಪ್ಸ್ ಆಫ್ ಮೆಮೊರಿ ಅಂತಿದೆ. ಇವತ್ತು ನೀವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮೆಮೊರಿ ಯೂನಿಟ್ ಅಂತ ಬಂದಾಗ ಏನ್ ಓದ್ಬೇಕ್ರಿ? KB, MB, GB ಯೂನಿಟ್ ಬಗ್ಗೆ ಓದ್ಬೇಕು. ಹಾಗಾದ್ರೆ ಟೈಪ್ಸ್ ಆಫ್ ಮೆಮೊರಿ ಬಂದಾಗ ಏನ್ ಓದ್ಬೇಕ್ರಿ? RAM, ROM, CD, ಪೆನ್ ಡ್ರೈವ್ ಇವುಗಳ ಬಗ್ಗೆ ಓದ್ಬೇಕು. ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಹಾಗಾದ್ರೆ ಮೊದಲನೇದಾಗಿ ನಾವು ಮೆಮೊರಿ ಯೂನಿಟ್ ಬಗ್ಗೆ ನೋಡೋಣ. ಸೊ ಒಂದು ಅಬ್ಸರ್ವ್ ಮಾಡ್ರಿ, ಮೆಮೊರಿ ಯೂನಿಟ್ ಅಂತ ಬಂದಾಗ ಬಹಳಷ್ಟು ಕಡೆ ಕೇಳ್ತೀರಿ, ಬಿಟ್ಟು, ಬೈಟು, ನಿಬ್ಬಲು, KB, MB, GB, TB ಅಂತ ಕೇಳ್ತೀರಿ, ಹೌದಲ್ರಿ? ಸೊ ಇಲ್ಲಿ ಒಂದು ಗಮನಿಸಿ, ಈ ಒಂದು ಟೇಬಲ್ ನಲ್ಲಿ 8 ಬಿಟ್ಸ್ ಇಕ್ವಲ್ ಟು ಏನಂತಿದ್ರಿ? 1 ಬೈಟ್ ಅಂತಿದೆ. 4 ಬಿಟ್ಸ್ ಇಕ್ವಲ್ ಟು ಏನ್ರಿ? 1 ನಿಬ್ಬಲ್ ಅಂತಿದೆ. ಅದೇ ತರನಾಗಿ 1024 ಬೈಟ್ಸ್ ಇಕ್ವಲ್ ಟು ಏನ್ರಿ? 1 ಕಿಲೋ ಬೈಟ್ ಅಂತಿದೆ. ಅದೇ ತರವಾಗಿ 1024 KB ಇಕ್ವಲ್ ಟು 1 ಮೆಗಾಬೈಟ್. ಅದೇ ತರನಾಗಿ 1024 ಮೆಗಾಬೈಟ್ ಇಕ್ವಲ್ ಟು 1 ಗಿಗಾಬೈಟ್. 1024 ಗಿಗಾಬೈಟ್ ಇಕ್ವಲ್ ಟು 1 ಟೆರಾಬೈಟ್. ಈ ತರ ಬಹಳಷ್ಟು ಕಡೆ ಇದೇ ಇನ್ಫಾರ್ಮೇಶನ್ ಇರ್ತೀರಿ. ಬಟ್ ಇದ್ರ ಮೇಲೆ ಬಹಳಷ್ಟು ಕ್ವಶನ್ ಕೇಳ್ರಿ. ಕೇವಲ ನೋಡಕ ಎಷ್ಟು ಪಾಯಿಂಟ್ಸ್? ಒಂದು 6 ಪಾಯಿಂಟ್ಸ್ ಇದಾವೆ. ಬಟ್ 6 ಪಾಯಿಂಟ್ಸ್ ಇದಾವೆ, ಕ್ವಶನ್ ಗಳು ಮಾತ್ರ ವಿಚಿತ್ರವಾಗಿ. ಇದರಲ್ಲಿ ಕೆಲವೊಂದು ಲೆಕ್ಕದ ತರ ಕೇಳಿದ್ರಿ, ಲೆಕ್ಕ ಅಲ್ಲ, ಆ ತರ ಕ್ವಶನ್. ಹಾಗಾದ್ರೆ ಇದರಲ್ಲಿ ನಾವು ಒಂದೊಂದು ಪಾಯಿಂಟ್ ನ ನೀಟಾಗಿ ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ನೋಡಿ, 8 ಬಿಟ್ಸ್ ಇಕ್ವಲ್ ಟು 1 ಬೈಟ್ ಅಂತ ಇದೆ. ಆಗ ನಿಮ್ಗೆ ಒಂದು ಡೌಟ್ ಬರುತ್ತೆ, 8 ಬಿಟ್ಸ್ ಅಂದ್ರೆ ಏನು? 8 ಬಿಟ್ಸ್ ಹೇಗಿರ್ತಾವ? 8 ಬಿಟ್ಸ್ ಇಕ್ವಲ್ ಟು 1 ಬೈಟ್ ಅಂತ ಇರ್ತಾರೆ. ಅದು ಯಾಕಂತ ಕೇಳ್ತಂತ ಬಂದಾಗ ಸ್ವಲ್ಪ ಇಲ್ಲಿ ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ, ಒಂದು ಅರ್ಥ ಮಾಡ್ಕೊಡ್ರಿ. ಇವತ್ತು ಕಂಪ್ಯೂಟರ್ಗೆ ಅರ್ಥ ಆಗುವಂತ ಭಾಷೆ ಆದ್ರಿ ಬೈನರಿ ಭಾಷೆ. ಬೈನರಿ ಭಾಷೆ ಬಂದಾಗ 0 ಮತ್ತು 1 ಬಿಟ್ರೆ ಬೇರೆ ಏನಿರಲ್ಲ, ಅರ್ಧದಲ್ರಿ. ಇವತ್ತು ಕನ್ನಡ ಅಂತ ಬಂದಾಗ ನಮ್ಗೇನಪ್ಪರ ಆಲಿಂತ ಅಂತಾನ, ಕಾಲಿಂತ ಜ್ಞಾತನ ಇದಾವೆ. ಇಂಗ್ಲಿಷ್ ಅಂತ ಬಂದಾಗ A to Z ಇದೆ. ಅದೇ ತರ ಕಂಪ್ಯೂಟರ್ ಒಂದು ಭಾಷೆ ಇದೆ. ಅದೇ ಯಾವ ಭಾಷೆ ಅಂದ್ರೆ ಬೈನರಿ ಭಾಷೆ. ಆ ಬೈನರಿ ಭಾಷೆ 0 ಮತ್ತು 1 ಬಿಟ್ರೆ ಬೇರೆ ಏನಿಲ್ಲ. ಇಲ್ಲಿ 0 ಮತ್ತು 1 ಅಂತ ಬಂದಾಗ 0 ನ 5 ಟೈಮ್ಸ್ ತಗೊಂಡ ನೋಡ್ರಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಒಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ 0 ಎಷ್ಟಿದಾವ್ರಿ? 5 ಇದಾವ. ಹಾಗಾದ್ರೆ ಒಂದ್ ಎಷ್ಟಿದ್ರಿ? ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಒಂದ್ ಎಷ್ಟಿದ್ರಿ? 3 ಇದಾವ. ಸೊ 5 + 3 8. 8 ಬಿಟ್ಸ್ ಇಕ್ವಲ್ ಟು ಏನ್ರಿ? 1 ಬೈಟ್. ಇಲ್ಲಿ 8 ಬಿಟ್ಸ್ ಇಕ್ವಲ್ ಟು ಏನ್ರಿ? 1 ಬೈಟ್. ಇವತ್ತು ಕಂಪ್ಯೂಟರ್ ಅರ್ಥ ಆಗುವಂತ ಭಾಷೆ ಆದ್ರಿ ಬೈನರಿ ಭಾಷೆ. ಬೈನರಿ ಭಾಷೆ ಬಂದಾಗ 8 ಬಿಟ್ಸ್ ಇಕ್ವಲ್ ಟು ಏನ್ರಿ? 1 ಬೈಟ್ ಅಂತ. ಇದರಲ್ಲಿ 0 ನ 5 ಟೈಮ್ಸ್, 1 ನ 3 ಟೈಮ್ಸ್. ಏನಪ್ಪಾ ಸೇರಿಸಿ 8 ಬಿಟ್ಸ್ ಇಕ್ವಲ್ ಟು 1 ಬೈಟ್ ಅಂತ ಹೇಳ್ಬೋದು. ಇವತ್ತು ಮೆಮೊರಿ ಯೂನಿಟ್ ಅಂತ ಬಂದಾಗ ಇದು 0s ಮತ್ತು 1 ಅನ್ನು ಒಳಗೊಂಡಿದೆ. ಇನ್ನ ಕ್ವಶನ್ ಆಗಿಲ್ಲ, ಆಗ್ಬಹುದು. ಹಿಂದುಗಡೆ ಕ್ವಶನ್ ಆಗಿತ್ತು, ಇವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆಗೆ ಉದಾಹರಣೆ ಆಗಿದೆ? 1 2 3 4 ಯಾವ್ದು ಆನ್ಸರ್? 1 ಅನ್ನೋದೇನ್ರಿ? ಇದು ಬೈನರಿ ಸಂಖ್ಯೆಗೆ ಉದಾಹರಣೆ ಆಗಿದೆ. ಅದೇ ತರನಾಗಿ ಈ ಒಂದು ಚಿತ್ರದಲ್ಲಿ ಸ್ವಲ್ಪ ಗಮನಿಸಿ, ಇಲ್ಲಿ 0 ಅಂದ್ರೆ ಆಫ್, 1 ಅಂದ್ರೆ ಆನ್. ನೋಡ್ರಿ, ಇಲ್ಲಿ ಇದು 0 ಕಡೆ ಇದೆ, ಇಲ್ಲಿ 1 ಕಡೆ ಇದೆ, ಇದು ಆನ್. ಇಲ್ಲಿ 0 ಅಂದ್ರೆ ಏನ್ರಿ? ಆಫ್. 1 ಅಂದ್ರೆ ಏನ್ರಿ? ಆನ್. ಇವತ್ತು ಉಪೇಂದ್ರ ಮೂವಿ ಮಾಡ್ಯ ನೋಡ್ರಿ, ಇವತ್ತು 0 ಮತ್ತು 1 ಸೇರಿದ್ರೆ ಏನ್ರಿ? UI ಆಗಿದೆ. ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ, ನಿಮ್ಮ ಕಂಪ್ಯೂಟರ್ ನಲ್ಲಿ, ಲ್ಯಾಪ್ಟಾಪ್ ನಲ್ಲಿ, ಟಿವಿಯಲ್ಲಿ, ಯಾವ್ದಾದ್ರು ಸಾಧನಗಳಲ್ಲಿ ಇವತ್ತು ಪವರ್ ಆನ್ ಅಂಡ್ ಆಫ್ ಬಟನ್ ಈ ತರ ಇರುತ್ತೆ ನೋಡಿ. ಒಂದು ಅಬ್ಸರ್ವ್ ಮಾಡ್ರಿ, ಈ ತರ ರೆಡ್ ಕಲರ್ ಸಿಂಬಲ್ ಇದೆ ನೋಡ್ರಿ, ಇದು ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಆಗಿರ್ಲಿ, ಇಲ್ಲ ಆಂಪ್ಲಿಫೈರ್ ಆಗ್ಲಿ, ಕೆಲವೊಂದು ಸಾಧನಗಳಲ್ಲಿ ಈ ತರ ರೆಡ್ ಲೈನ್ ಬಟನ್ ಇರ್ತಾರೆ. ಅಲ್ಲಿ 0 ಅಂದ್ರೆ ಆಫ್, 1 ಅಂದ್ರೆ ಆನ್. ಪ್ರತಿಯೊಂದು ಬಟನ್ ದಲ್ಲಿ 0 ಮತ್ತು 1 ಅಂತ ಇರ್ತಾರೆ. ಅಲ್ಲಿ 0 ಅಂದ್ರೆ ಏನ್ರಿ? ಆಫ್, 1 ಅಂದ್ರೆ ಆನ್. ಹಿಂದೆ ಎಕ್ಸಾಂಪಲ್ ಕ್ವಶನ್ ಕೇಳಿದ, ಒಂದು ಸಾಧನ ಸ್ವಿಚ್ ಆನ್ ಮಾಡಲು ಬಳಸುವಂತಹ ಚಿಹ್ನೆ ಯಾವ್ದಂತ? ಯಾವ್ದ್ರಿ? 1. ಇವತ್ತು ಸ್ವಿಚ್ ಆನ್ ಬರ್ಲಿ, ಟರ್ನ್ ಆನ್ ಬರ್ಲಿ, ಪವರ್ ಆನ್ ಬರ್ಲಿ, ಇಲ್ಲಿ ಆನ್ ಅಂತ ಕಾಮನ್ ಇದೆ. ಆನ್ ಅಂತ ಇದ್ರೇನ್ರಿ? 1. ಆಫ್ ಅಂತ ಬಂದಾಗ ಸ್ವಿಚ್ ಆಫ್, ಪವರ್ ಆಫ್, ಟರ್ನ್ ಆಫ್ ಅಂತ ಬಂದ್ಬಿಟ್ಟೇನ್ರಿ? 0. ನೆನಪಲ್ಲಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಮುಂದಿನ ದಿನ ಕೇಳಬಹುದು. ಅರ್ಥ ಆಗ್ತಾರ ಎಲ್ಲರಿಗೂ ನನ್ನ? ಹಾಗಾದ್ರೆ ಇವಾಗ ಎಲ್ಲರಿಗೂ ಫಸ್ಟ್ ಪಾಯಿಂಟ್ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ 0 ಅಂದ್ರೆ ಏನ್ರಿ? ಆಫ್. 1 ಅಂದ್ರೆ ಆನ್. ಇವತ್ತು ಕಂಪ್ಯೂಟರ್ ಅರ್ಥ ಅಂತ ಭಾಷೆ ಆದ್ರಿ ಬೈನರಿ ಭಾಷೆ. ಬೈನರಿ ಭಾಷೆ ಬಂದಾಗ ಇವತ್ತು ಈ ಒಂದು ಮೆಮೊರಿ ಯೂನಿಟ್ ನಲ್ಲಿ ಏನಪ್ಪಾ 0 ನ 5 ಟೈಮ್ಸ್, 1 ಏನ್ರಿ? 3 ಟೈಮ್ಸ್. 5 + 3 ಏನ್ರಿ? 8. 8 ಬಿಟ್ಸ್ ಇಕ್ವಲ್ ಟು 1 ಬೈಟ್. ಎಲ್ಲರೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಇವಾಗ ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಪಾಯಿಂಟ್ ಇದೆ 4 ಬಿಟ್ಸ್ ಇಕ್ವಲ್ ಟು 1 ನಿಬ್ಬಲ್ ಅಂತ ಇದೆ. ಅದಂದ್ರೆ ಏನಂತ ಈಗ ತಿಳಿಯೋಣ ಅಂತ. ಒಂದು ಅಬ್ಸರ್ವ್ ಮಾಡ್ರಿ, ನಿಮ್ಮ ಒಂದು ಕ್ಯಾಲ್ಕುಲೇಟರ್, ಪೆಟ್ರೋಲ್ ಬಂಕ್ ಅಲ್ಲಿ ಈ ತರ ಒಂದು ಸಿಂಬಲ್ ನೋಡಿರ್ತಾರೆ. ಕಾಮರ್ಸ್ ಸ್ಟೂಡೆಂಟ್ ಕಂಪಲ್ಸರಿ ತಮ್ಮ ಒಂದು ಕ್ಯಾಲ್ಕುಲೇಟರ್ ಅಲ್ಲಿ ಈ ತರ ಒಂದು 8 ಸಿಂಬಲ್ ಇರ್ತಾರೆ. ಅದ್ರ ಪಕ್ಕದಲ್ಲಿ ಈ ತರ ಒಂದು ಚುಕ್ಕಿ ಇರುತ್ತೆ. ಸೊ ಹಾಗಾದ್ರೆ ಇವು ಎಷ್ಟಿದೆ ಅಬ್ಸರ್ವ್ ಮಾಡ್ರಿ, 1 2 3 4 5 6 7 ಒಟ್ಟು ಎಷ್ಟಿದೆ? 7 ಇದಾವೆ. ಸೊ 7 ಪಕ್ಕದಲ್ಲಿ ಒಂದು ಚುಕ್ಕಿ ಇರುತ್ತೆ. 7 + 1 ಎಷ್ಟ್ರಿ? 8. ಸೊ 7 + 1 ಎಷ್ಟ್ರಿ? 8. 8 ಬಿಟ್ಸ್ ಇಕ್ವಲ್ ಟು ಏನಪ್ಪ? 1 ಬೈಟ್ ಅಂತ ಹೇಳ್ಬೋದು. ಇವತ್ತು ಒಂದು ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಅಂತ ಬರ್ತಾರೆ. ಎಲೆಕ್ಟ್ರಾನಿಕ್ ಅಂತ ಬಂದಾಗ ನೆನಪಲ್ಲಿ 0s and 1s ಬಳಸ್ತಾರೆ. ಇದರ ಎಲೆಕ್ಟ್ರಾನಿಕ್ ಅಲ್ಲಿ ಬಳಸ್ತಾರೆ. ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಈ ಒಂದು 0s and 1s ಬಳಸ್ತಾರೆ. ಇಲ್ಲಿ 0s 5 ಟೈಮ್ಸ್, 1 3 ಟೈಮ್ಸ್. ಇದು ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಬಳಸ್ತಾರೆ. ಎಲೆಕ್ಟ್ರಿಕಲ್ ಅಂತ ಬಂದಾಗ ಅಲ್ಲಿ ಇದನ್ನು ಬಳಸ್ತಾರೆ. ಇದೇನಪ್ಪ? 7 ಸೆಗ್ಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ 7 ಚುಕ್ಕಿ ಇದಾವ್ರಿ. 7 ಪಕ್ಕದಲ್ಲಿ ಒಂದು ಚುಕ್ಕಿ ಎಷ್ಟಾದ್ರೆ 8 ಆತಾವ. ಒಟ್ಟು 8 ಏನಪ್ಪ? ಇದು ಎಲೆಕ್ಟ್ರಿಕಲ್ ಗಳಲ್ಲಿ ಬಳಸ್ತಾರೆ. ಇದೆಲ್ಲಿ ಬಳಸ್ತಾರೆ? ಎಲೆಕ್ಟ್ರಿಕಲ್ ಬಳಸ್ತಾರೆ. ಕರೆಂಟ್ ಇಂದ ಕೆಲಸ ಮಾಡುವಂತಹ ಸಾಧನಗಳಲ್ಲಿ ಬಳಸುವುದು 7 ಸೆಗ್ಮೆಂಟ್ ಅಂತಾರೆ.
ಅದೇ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಬಳಸ್ತೇನ್ರಿ ಜೀರೋಸ್ ಅಂಡ್ ಒನ್ಸ್. ಬಟ್ ಎಕ್ಸಾಮ್ ಅಲ್ಲಿ ಕೇಳಕ್ ಬರ್ತದೆ, ಕೇಳಕ್ ಬರಲ್ಲ. ಬಟ್ ಒಂದ್ ಅಬ್ಸರ್ವ್ ಮಾಡ್ರಿ, ಹಿಂದಿನ ಕಾಲದಲ್ಲಿ ಏನಪ್ಪ ಇದನ್ನ ಅರ್ಧ ಬಳಸ್ತಾರೆ. ಅರ್ಧ ಅಂದಾಗ ಎಷ್ಟು 4 ಇದಾವ. ಸೊ 4 ಬಿಟ್ಸ್ ಕೊಟ್ಟೇನ್ರಿ 1 ನಿಬ್ಬಲ್ ಅಂತ ಹೇಳ್ಬೋದು. ಇದೇ ಹಿಂದಿನ ಕಾಲದಲ್ಲಿ ಇದನ್ನ ಬಳಸ್ತಾ ಇದ್ರು. ಬಟ್ ಇವಾಗ ರೀಸೆಂಟ್ ಆಗಿ ಏನಪ್ಪ ಇವತ್ತು ಫುಲ್ ಆಗಿ ಬಳಸ್ತಾ ಇದಾರೆ. ಅದ್ರಗೋಸ್ಕರ 4 ಬಿಟ್ಸ್ ಕೊಟ್ಟೇನ್ರಿ 1 ನಿಬ್ಬಲ್ ಅಂತ ಹೇಳ್ಬೋದು. ಕ್ಲಿಯರಾ? ಸೊ ಅದ್ರಗೋಸ್ಕರ ಯಾವಂತಿಕೋರಿ ಇದು ಎಲೆಕ್ಟ್ರಿಕಲ್ ಅಲ್ಲಿ ಬಳಸ್ತಾರ್ರಿ, ಬಟ್ ಇದು ಎಲೆಕ್ಟ್ರಾನಿಕಲ್ ಬಳಸ್ತಾರೆ. ಸೊ ಎರಡನೇ ಪಾಯಿಂಟ್ ಇಸ್ ಕ್ಲಿಯರ್. 8 ಬಿಟ್ಸ್ ಕೊಟ್ಟೇನ್ರಿ 1 ಬೈಟ್ ಆಯ್ತು. 4 ಬಿಟ್ಸ್ ಕೊಟ್ಟೇನ್ರಿ 1 ನಿಬ್ಬಲ್ ಆಯ್ತು. ಇವಾಗ 1024 ಬೈಟ್ಸ್ ಕೊಟ್ಟೇನ್ರಿ 1 KB ಅಂತಿದೆ. ಹಾಗಾದ್ರೆ 1 KB ಅಂದ್ರೆ ಏನ್ರಿ? ಕಿಲೋ ಬೈಟ್. ಕಿಲೋ ಅಂದ್ರೆ ಏನ್ರಿ? 1000. ಸೊ ಒಂದು ಅಬ್ಸರ್ವ್ ಮಾಡಿ, ಇವತ್ತು ನಮ್ಮ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಬಂದಾಗ ಇವತ್ತು ನಾವು ಟ್ಯಾಲಿ ಮಾಡಿದ್ರೆ 1000 ಟ್ಯಾಲಿ ಮಾಡ್ತೇವೆ. ಸೊ ಇವತ್ತು ಏನಪ್ಪ 3 ಕಂಪಲ್ಸರಿ ತಗೊಂತಾರೆ. 1000 ಎಷ್ಟು ಇರ್ತಾವ್ರಿ? 3 ಇರ್ತಾವ. ಇವತ್ತು ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೆ ನೋಡ್ರಿ 1000 ಆದ್ಮೇಲೆ ಕೆ ಅಂತ ಬರುತ್ತೆ, ಆಮೇಲೆ ಎಂ ಅಂತ ಬರುತ್ತೆ, ಆಮೇಲೆ ಬಿ ಅಂತ ಬರುತ್ತೆ. ಸೊ ಇಲ್ಲಿ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂತ ಓಡ್ ಬಳಸ್ತಾರೆ. ಅದೇಕೆ ಬಳಸೋದು ಬಂದಾಗ ಇಲ್ಲಿ ಕೂಡ ಕಿಲೋ ಅಂತ ಇದೆ. ಇವತ್ತು ಈ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್ ಬಂದಾಗ ಕೂಡ ಏನ್ರಿ ಇಂಟರ್ನ್ಯಾಷನಲ್ ಇದೆ. ಅದ್ರಗೋಸ್ಕರ ಇಲ್ಲಿ 1000 ಕೌಂಟ್ ಮಾಡ್ತಾರೆ. ಅದ್ರ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 1000 ಏನಿರ್ತಾರೆ 3 ಇರ್ತಾವ. ಅದೇ ಮಿಲಿಯನ್ ಅಂತ ಬಂದಾಗ ಇದನ್ನ ಡಬಲ್ ಮಾಡ್ಬೇಕು. 1000 ಇಂಟು 1000 ಮಾಡ್ಬೇಕು. 1000 ಇಂಟು 1000 ಮಾಡಿದ್ರೆ ಎಷ್ಟಾತ್ರಿ? 6 0 ಆಗ್ತಾವ. ಎಷ್ಟಾತ್ರಪ್ಪ ಅಂದ್ರೆ 10 ಲಕ್ಷ ಆಗುತ್ತೆ. ಇವತ್ತು 1 ಮಿಲಿಯನ್ ಅಂದ್ರೆ ಏನ್ರಿ? 10 ಲಕ್ಷ. 1 ಬಿಲಿಯನ್ ಅಂತ ಬಂದಾಗ 9 ಅಂದ್ರೆ 1000 3 ಟೈಮ್ಸ್ ಮಾಡ್ಬೇಕು. ಕ್ಯೂ ಬಂದ್ ಮಾಡ್ಬಿಟ್ಟು ಕ್ಯೂ ಬಂದಾಗ ಎಷ್ಟಾದ್ರೆ 100 ಕೋಟಿ. ಕ್ಲಿಯರ್? ಅದೇ ತರ ಟ್ರಿಲಿಯನ್ ಬಂದಾಗ 1000 ಸೆಟ್ ಮಾಡ್ಬೇಕು, ಗುಣಕಾರ 4 ಟೈಮ್ಸ್ ಮಾಡ್ಬೇಕು, 1 ಲಕ್ಷ ಕೋಟಿ ಆಗುತ್ತೆ. ಒಂದ್ ಅಬ್ಸರ್ವ್ ಮಾಡ್ರಿ, ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಬಂದಾಗ ಏನಪ್ಪಾ ಅದರಲ್ಲಿ 1000 ಕೌಂಟ್ ಆಗ್ತದೆ. 1000 ಕೌಂಟ್ ಆಗೋ ಟೈಮಲ್ಲಿ 1000 ಗೆ ಕಿಲೋ ಅಂತಾರ, ಮಿಲಿಯನ್ ಗೆ 10 ಲಕ್ಷ ಅಂತಾರ. ಅಲ್ಲಿ 2 ಟೈಮ್ಸ್ 1000 ಮಾಡ್ಬೇಕು. ಅದೇ ಬಿಲಿಯನ್ ಅಂದಾಗ 3 ಟೈಮ್ಸ್ ಮಾಡ್ಬೇಕು, ಟ್ರಿಲಿಯನ್ ಅಂದಾಗ 4 ಟೈಮ್ಸ್ ಮಾಡ್ಬೇಕು. ಇವತ್ತು ನಿಮ್ಮ ಎಕನಾಮಿಕ್ಸ್ ಅಲ್ಲಿ ಇವತ್ತು ನಮ್ಮ ದೇಶದ ಬಜೆಟ್ ಎಷ್ಟಿದೆ ಅಂತಂದ್ರೆ 5 ಟ್ರಿಲಿಯನ್ ಸಮಥಿಂಗ್ ಅಂತ ಹೇಳ್ತಾರೆ. ಹೌದಲ್ರಿ? ಅಂದ್ರೆ ಟ್ರಿಲಿಯನ್ ಅಂದ್ರೆ ಏನರ್ಥ? ಅಲ್ಲಿ 1 ಲಕ್ಷ ಕೋಟಿ ಅಂತ ಅರ್ಥ. ಅಬ್ಸರ್ವ್ ಮಾಡ್ರಿ, ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಂದಾಗ ಇದೇ ತರ ಕೌಂಟ್ ಆಗುತ್ತೆ. ಇವತ್ತು 1000ಕ್ಕೆ ಏನಂತಾರಿ? ಕಿಲೋ. 1000 ಕಿಲೋ ಅಂತಾರ. 1 ಮಿಲಿಯನ್ ಅಂದ್ರೆ ಏನ್ರಿ? 10 ಲಕ್ಷ. 1 ಬಿಲಿಯನ್ ಅಂದ್ರೆ ಏನ್ರಿ? 100 ಕೋಟಿ. 1 ಟ್ರಿಲಿಯನ್ ಅಂದ್ರೆ ಏನ್ರಿ? 1 ಲಕ್ಷ ಕೋಟಿ. ಅದ್ರಗೋಸ್ಕರ ಒಂದು ಅಬ್ಸರ್ವ್ ಮಾಡ್ರಿ, ಇವತ್ತು ನಮ್ಮ ಒಂದು ಕಂಪ್ಯೂಟರ್ ಮೆಮೊರಿಯಲ್ಲಿ ಬಂದಾಗ ಕೂಡ ಅಷ್ಟೇ ಇಲ್ಲಿ 1024 ಏನಂದ್ರೆ 1 ಕಿಲೋ ಅಂತ. ಆಕ್ಚುಲಿ ಕೂಡ 1000 ಬಿಡ್ಬೇಕಂತಲ್ಲ, 1024 ಯಾಕೆ ಬಂತೆ ಎಲ್ಲ ಡೌಟ್ ಬರುತ್ತೆ. ಸೊ ಎಲ್ಲರಿಗೂ 2 ಮಕ್ಕಿ ಬರ್ತಾವ್ರಿ. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ, 1 × 2 2, 2 × 4 4 × 8 8 × 16 16 32 32 64 64 × 2 128 128 × 256 256 × 512 512 × 2 1024. ಒಂದಕ್ಕೆ ಈ ಒಂದು ಮೆಮೊರಿನ ತಯಾರು ಮಾಡೋದು ಬಹಳ ಕಷ್ಟ ಐತ್ರಿ. ಅದ ಹೇಗಪ್ಪ ಅಂತ ಬಂದಾಗ ಈ ಒಂದು ಮೆಮೊರಿ ತಯಾರು ಮಾಡೋದು ಸಿಲಿಕಾನ್ ಚಿಪ್ ನಿಂದ ತಯಾರು ಮಾಡ್ತಾರೆ. ಈ ಒಂದು ಸಿಲಿಕಾನ್ ಚಿಪ್ ನ ತಯಾರು ಮಾಡೋದು ಏನಪ್ಪ? ಈ ಒಂದು ಮರುಭೂಮಿ ಮಣ್ಣಿನ ತಯಾರು ಮಾಡ್ತಾರೆ. ಅದ್ರಗೋಸ್ಕರ ಇವತ್ತು ಈ ಒಂದು ಮೆಮೊರಿ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೋಡ್ರಿ ಇದೇ ತರ ಮೆಮೊರಿ ಬರುತ್ತೆ. ಬಂದ್ರೆ 64 ಬರುತ್ತೆ, ಇಲ್ಲ 128 ಬರುತ್ತೆ, ಇಲ್ಲ 256 ಬರುತ್ತೆ. ಹೌದಲ್ರಿ? ಇವತ್ತು ಈ ಒಂದು ಮೆಮೊರಿ ಹೇಗೆ ಬರ್ತಂತ ಬಂದಾಗ ಅದು ಹೇಗಪ್ಪ ಅಂತ ಬಂದಾಗ ಬಂದ್ರೆ 128 ಇಲ್ಲ 32 ಇಲ್ಲಾಂದ್ರೆ 64 ಇಲ್ಲ 256 ಈ ತರ ಬರುತ್ತೆ. ಸೊ ಒಂದ್ ಅಬ್ಸರ್ವ್ ಮಾಡ್ರಿ, ಆಗ 1024 ಯಾಕೆ ತಗೋಬೇಕಂತ ಬಂದಾಗ ನೆನಪಿರ್ಲಿ, ಇವತ್ತು ಎರಡನ್ನ 10 ಸತಿ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತ್ರಿ? 1024 ಬರುತ್ತೆ. ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ 64 GB ಇರ್ತಾರೆ. 64 GB ಇದ್ದಾಗ ಡೈರೆಕ್ಟ್ ಆಗಿ 64 GB ಅಲ್ಲಿ ಇನ್ಸರ್ಟ್ ಮಾಡಿರಲ್ಲ, ಅಲ್ಲಿ ಸ್ಲಾಟ್ ಇರ್ತಾವ್ರ ಮೆಮೊರಿ ಸ್ಲಾಟ್. ಅಲ್ಲಿ 32 + 32 ಈ ತರ ಮಾಡಿರ್ತಾರ. ಇಲ್ಲಂತಿದ್ರೆ 16 + 16 + 32 ಈ ತರ ಮಾಡಿರ್ತಾರ. ಇಲ್ಲಂತಿದ್ರೆ 16 + 16 + 16 + 16 ಈ ತರ ನಿಮ್ಮ ಒಂದು ಮೆಮೊರಿಯಲ್ಲಿ ಸ್ಲಾಟ್ ಇರ್ತಾವ. ಅದ್ರಗೋಸ್ಕರ ಇವತ್ತು ಏನಾದ್ರು ಮೆಮೊರಿ ಅಂತ ಬಂದಾಗ ಈ ಒಂದು ಫಾರ್ಮೆಟ್ ಅಲ್ಲಿ ಬರ್ಬೇಕು. ಈ ಒಂದು ಮೆಮೊರಿ ನಾವು 1000 ಬರ್ಬೇಕಾಯ್ತು, ಬಟ್ ಎಲ್ಲಿ ಬಂದ್ ಸ್ಟಾಪ್ ಆಯ್ತ್ರಿ? 1024 ಬಂದ್ ಸ್ಟಾಪ್ ಆಯ್ತು. ಅದ್ರಗೋಸ್ಕರ ಇವತ್ತು 1 ಕಿಲೋ ಅಂದ್ರೆ ಏನ್ರಿ? 1000. ಇಲ್ಲಿ 24 ರೂಪೀಸ್ ಅಷ್ಟೇ ಜಾಸ್ತಿ ಇದೆ, ಜಾಸ್ತಿ ಏನಿಲ್ಲ, ಓನ್ಲಿ 24 ರೂಪೀಸ್ ಅಷ್ಟೇ ಜಾಸ್ತಿ ಇದೆ. ಹಾಗಾದ್ರೆ ಈಗ 1 KB = ಏನ್ರಿ? 1024 ಬೈಟ್ಸ್. ಕ್ಲಿಯರಾ? ಅದೇ ತರನಾಗಿ 1 MB = ಏನ್ರಿ? 1024 ಏನಪ್ಪರ KB. ಅದೇ 1 GB = ಏನ್ರಿ? 1024 ಏನಪ್ಪರ MB. ಅದೇ 1 TB = ಏನ್ರಿ? 1024 ಏನಪ್ಪಾ ಅಂದ್ರೆ GB. ಸೊ ಇವತ್ತು ಈ ಒಂದು ಕಿಲೋಗೆ ಕಿಲೋ ಅಂತ ಬಂದಾಗ ಏನಪ್ಪಾ 1024 ಬೈಟ್ಸ್. ಅದೇ ನೀವು ಮಾರ್ಕೆಟ್ ಅಲ್ಲಿ ಅಂತ ಕಿಲೋ ಅಂತ, ಕಿಲೋ ಅಂದ್ರೆ 1000, ಇಲ್ಲಿ 1024. ಇಲ್ಲಿ 1 MB ಅಂತಿದೆ. 1 MB ಅಂತಿದ್ರೆ ನಾವ್ ಇದಕ್ಕ ಮಿಲಿಯನ್ ಅಂತ ಕರಿತೀವಿ. ನಮ್ಮ ಒಂದು ಎಕನಾಮಿಕಲ್ ಏನ್ ಕರಿತೀವಿ? ಮಿಲಿಯನ್ ಕರಿತೀವಿ. ಅದೇ ಕಂಪ್ಯೂಟರ್ ಅಂತ ಮೆಗಾ ಅಂತ. ಅದೇ ತರನಾಗಿ 1 GB ಅಂತ ಬಂದಾಗ 1 ಬಿಲಿಯನ್ ಗೆ ಸಮ. ಅದೇ 1 TB ಅಂದಾಗ 1 ಟ್ರಿಲಿಯನ್ ಗೆ ಸಮ. ಸೊ ಒಂದ್ ಅರ್ಥ ಮಾಡ್ಕೊಡ್ರಿ, ಇವತ್ತು 1 KB ಅಂದ್ರೆ ಏನಪ್ಪ? ಕಿಲೋಬೈಟ್. ಕಿಲೋ ಅಂದ್ರೆ ಏನ್ರಿ? 1000. ಅದೇ 1 MB ಅಂತ ಬಂದಾಗ ಏನಪ್ಪಾ ಅಂದ್ರೆ 1 ಮಿಲಿಯನ್ ಗೆ ಸಮ. ಇದು KPTC ಅಲ್ಲಿ ಕ್ವಶನ್ ಆಗಿದೆ. 1 MB ಯಾವ್ದಕ್ಕೆ ಸಮ ಅಂತ ಬಂದಾಗ ಯಾವ್ದಕ್ಕೆ ಸಮ ರೀ? 1 ಮಿಲಿಯನ್ ಗೆ ಸಮ. ಅದೇ ತರನಾಗಿ 1 GB ಯಾವ್ದಕ್ಕೆ ಸಮ ಅಂದ್ರೆ 1 ಬಿಲಿಯನ್ ಗೆ ಸಮ. ಇವತ್ತು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮಿಲಿಯನ್, ಟ್ರಿಲಿಯನ್, ಬಿಲಿಯನ್ ಅಂತ. ಅದೇ ನಮ್ಮ ಒಂದು ಕಂಪ್ಯೂಟರ್ ಭಾಷೆ ಕಿಲೋ ಅಥವಾ ಮೆಗಾ ಅಥವಾ ಗಿಗಾ ಅಂತ ಕರಿತೀವಿ. ಅದೇ ತರ 1 TB = ಏನಪ್ಪಾ? 1 ಟ್ರಿಲಿಯನ್ ಗೆ ಸಮ. ಸೊ ಇವತ್ತು ಒಂದು ಅರ್ಥ ಮಾಡ್ಕೊಳ್ರಿ, ಇವತ್ತು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಾಗ ಮೊನ್ನೆ ಎಲನ್ ಮಸ್ಕ್ ಅವರು ಹೇಳಿದ್ರು, ನಾನು ಇಂಡಿಯಾದಲ್ಲಿ ಗಿಗಾ ಫ್ಯಾಕ್ಟರ್ ಇರ್ತಂತೆ. ಗಿಗಾ ಫ್ಯಾಕ್ಟರ್ ಅಂದ್ರೆ ಏನ್ರಿ? 1 ಬಿಲಿಯನ್ ಫ್ಯಾಕ್ಟರ್. 1 ಬಿಲಿಯನ್ ಅಂದ್ರೆ ಏನ್ರಿ? 100 ಕೋಟಿ. 8 ಬಿಟ್ಸ್ = ಏನ್ರಿ? 1 ಬೈಟ್ ಗೆ ಸಮ. 4 ಬಿಟ್ಸ್ = ಏನ್ರಿ? 1 ನಿಬ್ಬಲ್.
1024 ಬೈಟ್ ಇಕ್ವಲ್ ಟು 1 ಕಿಲೋ ಬೈಟ್ ಅಂತ 1 ಕಿಲೋ ಬೈಟ್ ಅಂತ ಬಂದಾಗ 1024 ಬೈಟ್ಸ್ ಇಲ್ಲಿ ಕಿಲೋಗೆ ನಾವು ಕಿಲೋ ಅಂತ ಕರಿತೀವಿ. ಕಿಲೋ ಅಂದ್ರೆ ಏನ್ರಿ 1000. ನೆಕ್ಸ್ಟ್ 1024 KB ಇಕ್ವಲ್ ಟು 1 ಮೆಗಾಬೈಟ್. 1 ಮೆಗಾಬೈಟ್ ಅಂದ್ರೆ ಏನ್ರಿ 1 ಮಿಲಿಯನ್ ಗೆ ಸಮ. 1 ಮಿಲಿಯನ್ ಅಂದ್ರೆ ಏನ್ರಿ 10 ಲಕ್ಷ. ಅದೇ 1024 MB ಇಕ್ವಲ್ ಟು 1 ಗಿಗಾಬೈಟ್ ಗೆ ಸಮ. 1 ಗಿಗಾಬೈಟ್ ಅಂದ್ರೆ ಏನ್ರಿ 1 ಬಿಲಿಯನ್ ಗೆ ಸಮ. ಅದೇ ತರನಾಗಿ 1 ಬಿಲಿಯನ್ ಅಂದ್ರೆ ಏನ್ರಿ 100 ಕೋಟಿ. ಅದೇ ತರನಾಗಿ 1024 GB ಇಕ್ವಲ್ ಟು 1 ಟೆರಾಬೈಟ್. 1 ಟೆರಾಬೈಟ್ ಅಂದ್ರೆ ಏನ್ರಿ 1 ಟ್ರಿಲಿಯನ್ ಗೆ ಸಮ. ಸೊ 1 ಟ್ರಿಲಿಯನ್ ಅಂದ್ರೆ ಏನ್ರಿ 1 ಲಕ್ಷ ಕೋಟಿ. ಇವತ್ತು ಈ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಬಂದಾಗ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂತ ನೀವು ಕರಿತೀವಿ. ಅದೇ ನಾವೇನಂತ ಕಿಲೋ, ಮೆಗಾ, ಗಿಗಾ, ಟೆರನ್ ನಾವು ಕರಿತೀವಿ. ಬಟ್ ಒಂದು ಅಬ್ಸರ್ವ್ ಮಾಡ್ರಿ, ಮೊನ್ನೆ ಎಲನ್ ಮಸ್ಕ್ ಅವರು ಮಾತಾಡಿದ್ರು, ನಾನು ಇಂಡಿಯಾದಲ್ಲಿ ಏನಪ್ಪ ಗಿಗಾ ಫ್ಯಾಕ್ಟರಿ ಅಂತ. ಗಿಗಾ ಫ್ಯಾಕ್ಟರಿ ಅಂದ್ರೆ ಏನರ್ಥ, ಒಂದು ಏನಪ್ಪ ಬಿಲಿಯನ್ ಫ್ಯಾಕ್ಟರಿ. 1 ಬಿಲಿಯನ್ ಅಂದ್ರೆ ಏನ್ರಿ 100 ಕೋಟಿ ಅಂತ ಅರ್ಥ. ಇದ್ರ ಮೇಲೆ ಸ್ವಲ್ಪ ಲೆಕ್ಕ ತರದವ್ರಿ, ಅದ್ರ ಲೆಕ್ಕ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಅಂತ. ಹಾಗಾದ್ರೆ ಈಗ ನಾನು ನಿಮ್ಗೆ ಒಂದು ವಿಶೇಷವಾದ ಅದ್ಭುತವಾದ ಮಾಹಿತಿಯನ್ನು ಹೇಳ್ತೇನೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ ಆಗಿವರಿ. 1 KB ಇಕ್ವಲ್ ಟು ಏನಪ್ಪಾ ಅಂದ್ರೆ 1024 ಬೈಟ್ಸ್. 1 KB 1 ಕಿಲೋಗೆ ಸಮ. 1 ಕಿಲೋ ಅಂದ್ರೆ ಏನ್ರಿ 1000. ಅದೇ ತರ 1 MB ಇಕ್ವಲ್ ಟು 1024 ಇಂಟು 1024 ಬೈಟ್ಸ್. ಯಾಕಪ್ಪ ಅಂತ ಬಂದಾಗ ನೆನಪಲ್ಲಿ 1 MB 1 ಮಿಲಿಯನ್ ಗೆ ಸಮ. 1 ಮಿಲಿಯನ್ ಅಂತ ಬಂದಾಗ 1000 ಇಂಟು 1000 ಮಾಡ್ಬೇಕಂತ ಹೇಳಿದ್ದೆ ನಾನು, ಹೌದಲ್ರಿ? 1000 ಇಂಟು 1000 ಮಾಡಿದ್ರೆ ಎಷ್ಟಾತ್ರಿ 10 ಲಕ್ಷ ಆಗುತ್ತೆ. ಇವತ್ತು 1 MB ಯಾವ್ದಕ್ಕೆ ಸಮ ರೀ 1 ಮಿಲಿಯನ್ ಗೆ ಸಮ. 1 ಮಿಲಿಯನ್ ಗೆ ಸಮ. ಇದು KPTSL ಕ್ವಶನ್ ಆಗಿತ್ತು. 1 ಮಿಲಿಯನ್ ಗೆ ಯಾವ್ದು ಸಮ ಅಂತ ಕೇಳಿದೆ. 1 ಮಿಲಿಯನ್ ಗೆ ಯಾವ್ದು ಸಮ ರೀ 1 MB. 1 MB ಅಂತ ಬಂದಾಗ 1 ಮಿಲಿಯನ್ ಗೆ ಸಮ. 1 ಮಿಲಿಯನ್ ಅಂದ್ರೆ 1000 ಇಂಟು 1000 ಮಾಡಬೇಕು. ಇಲ್ಲಿ ಈ ಒಂದು MB ಈ ಒಂದು ಮಿಲಿಯನ್ ನ MB ಗೆ ಕನ್ವರ್ಟ್ ಮಾಡಿದಾಗ 1024 ಇಂಟು 1024. ಇಲ್ಲಿ 1000 ಇದೆ, ಇಲ್ಲಿ 1024 ಇದೆ, ಇಲ್ಲಿ 2 ಟೈಮ್ಸ್ ಆಗುತ್ತೆ. ಅದೇ ತರನಾಗಿ 1 GB ಏನಪ್ಪಾ ಅಂದ್ರೆ ಎಷ್ಟತ್ ಮಾಡ್ಬೇಕ್ರಿ 3 ಟೈಮ್ಸ್ ಮಾಡ್ಬೇಕು. ಯಾಕಂದ್ರೆ 1 GB 1 ಬಿಲಿಯನ್ ಗೆ ಸಮ ಆಗಿರುತ್ತೆ. 1 GB ಕೊಟ್ಟೇನ್ರು 1024 ಎಷ್ಟತ್ ಮಾಡ್ಬೇಕ್ರಿ 3 ಟೈಮ್ಸ್ ಮಾಡಬೇಕು. 1 GB ಏನಪ್ಪ 1 ಬಿಲಿಯನ್ ಗೆ ಸಮ. 1 ಬಿಲಿಯನ್ ಅಂದ್ರೆ ಏನ್ರಿ 1000 ಏನ್ ಮಾಡ್ಬೇಕ್ರಿ 3 ಟೈಮ್ಸ್ ಮಾಡ್ಬೇಕು. 1000 3 ಟೈಮ್ಸ್ ಮಾಡಿದಾಗ ಎಷ್ಟಾಗತ್ತಪ್ಪ ಅಂತಿಕರಿ 100 ಕೋಟಿ ಆಗುತ್ತೆ. ಎಷ್ಟಾದ್ರೆ 100 ಕೋಟಿ. ಅದೇ ತರ ಒಂದು TB ಅಂತ ಬಂದಾಗ 1024 ಎಷ್ಟತ್ ಮಾಡ್ಬೇಕ್ರಿ 4 ಟೈಮ್ಸ್ ಮಾಡ್ಬೇಕು. ಸೊ ಯಾಕಪ್ಪ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ಈ ಒಂದು TB ಯಾವ್ದಕ್ಕೆ ಸಮಪ್ಪ ಅಂದ್ರೆ 1 ಟ್ರಿಲಿಯನ್ ಗೆ ಸಮ. 1 ಟ್ರಿಲಿಯನ್ ಅಂದ್ರೆ ಏನ್ರಿ 1000 ಎಷ್ಟತ್ ಮಾಡ್ಬೇಕ್ರಿ 4 ಸತಿ ಮಾಡ್ಬೇಕು. ಎಷ್ಟಾತ್ರಿ 1 ಲಕ್ಷ ಕೋಟಿ ಆಗುತ್ತೆ. ಸೊ ಒಂದ್ ತಿಕ್ಕೋರಿ ಇವತ್ತು 1 MB ಅಂತ ಬಂದಾಗ 1024 ಬೈಟ್ಸ್. 1 KB ಅಂದಾಗ ಏನ್ರಿ 1024 ಬೈಟ್ಸ್. 1 KB ಯಾವ್ದಕ್ಕೆ ಸಮ ರೀ 1 ಕಿಲೋಗೆ ಸಮ. ಕಿಲೋ ಅಂತ ಏನ್ರಿ 1000 ಇದೆ. ಅದೇ ತರ ನೆಕ್ಸ್ಟ್ 1 MB ಅಂದಾಗ ಯಾವ್ದು ಸಮ ರೀ 1 ಮಿಲಿಯನ್ ಸಮ. 1 ಮಿಲಿಯನ್ ಅಂದ್ರೆ 1000 ಇಂಟು 1000 ಮಾಡ್ಬೇಕು. 2 ಟೈಮ್ಸ್ 10 ಲಕ್ಷ ಬರುತ್ತೆ. 1 MB ಅಂತ ಬಂದಾಗ 1 ಮಿಲಿಯನ್ ಅಂತ ಬಂದಾಗ 1 MB ಗೆ ಸಮ. 1 MB ನ ನಾವು ಇವತ್ತು ಈ 1 ಮಿಲಿಯನ್ ಗೆ ಕನ್ವರ್ಟ್ ಮಾಡಿದಾಗ 1024 ಇಂಟು 1024 2 ಟೈಮ್ಸ್ ಆಗುತ್ತೆ. GB ಬಂದಾಗ 3 ಟೈಮ್ಸ್ ಆಗುತ್ತೆ. TB ಬಂದಾಗ 4 ಟೈಮ್ಸ್ ಆಗುತ್ತೆ. ಅರ್ಥ ಆಗ್ತಲ್ರಿ? ಇದರ ಮೇಲೆ ಕ್ವಶನ್ ಆಗಿತ್ತು. ಏನಪ್ಪಾ ಕ್ವಶನ್ ಬಂದಾಗ 2000 PSI 2018 ರಲ್ಲಿ ಕ್ವಶನ್ ಆಗಿತ್ತು. ಏನ್ ಕ್ವಶನ್ ಬಂದಾಗ 1 GB ಎಂದರೆ ಅಂತ ಕೇಳಿದ. 1 GB ಎಂದರೆ. ಸೊ ಇವಾಗ ಆಪ್ಷನ್ ಏನಿತ್ರಿ 1024 ಬಿಟ್ಸ್. ಆಪ್ಷನ್ ಬಿ 1024 ಬೈಟ್ಸ್. ಆಪ್ಷನ್ ಸಿ 1024 ಇಂಟು 1024 ಬೈಟ್ಸ್. ಆಪ್ಷನ್ ಡಿ 1024 ಇಂಟು 1024 ಇಂಟು 1024 ಏನಪ್ಪ ಬೈಟ್ಸ್. ಹಾಗಾದ್ರೆ ಇದರಲ್ಲಿ ಉತ್ತರ ಯಾವ್ದಾಗ್ತರಿ? ನಾ ಹೇಳಿದ್ದೆ ಹಿಂದ್ಗಡೆ 1 KB ಅಂತ ಬಂದಾಗ 1024 1 ಟೈಮ್ ಇರುತ್ತೆ. 1 MB ಅಂದಾಗ ಏನ್ರಿ 1024 2 ಟೈಮ್ಸ್ ಇರುತ್ತೆ. 1 GB ಅಂತ ಬಂದಾಗ 1024 ಏನ್ರಿ 3 ಟೈಮ್ಸ್ ಇರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ 1 GB ಅಂದ್ರೆ ಏನ್ರಿ ಆಪ್ಷನ್ ಡಿ ಏನಪ್ಪ 1024 ಇಂಟು 1024 ಇಂಟು 1024. ಇದು ಆನ್ಸರ್. ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಯ್ತು. ಹೌದಲ್ರಿ? ಅದೇ ತರನಾಗಿ ಮತ್ತೆ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಆಯ್ತು. FDA 2017 ರಲ್ಲಿ ಕ್ವಶನ್ ಕೇಳಿದ. ಏನಪ್ಪಾ ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ 1 KB 1 MB 1 GB 1 TB. ಸೊ ಇಲ್ಲಿ ಇದು A, ಇದು B, ಇದು C, ಇದು D. ಸೊ ಇಲ್ಲಿ 1 2 3 4 ಈ ತರ ಆಪ್ಷನ್ ಕೊಟ್ಟಿದ್ದ. ಇದರಲ್ಲಿ 10 ಪವರ್ 6 10 ಪವರ್ 3 10 ಪವರ್ 12 10 ಪವರ್ ಏನಪ್ಪ 9 ಅಂತ ಕೊಟ್ಟಿದ್ದ. ಇವಾಗ ಇದು ಒಂದಿಸಿ ಬರಿ ಅಂತ ಇದೆ. ಇಲ್ಲಿ ಏನಪ್ಪ 1 KB ಈಕ್ವಲ್ ಟು ಏನ್ರಿ 1 ಕಿಲೋಗೆ ಸಮ. 1 ಕಿಲೋ ಅಂದಾಗ ಏನ್ರಿ ಎಷ್ಟು ಸೊನ್ನೆ ಇರ್ತಾವ್ರಿ 3 ಸೊನ್ನೆ ಇರ್ತಾವ. ಹೌದಾ? ಅದೇ 1 MB ಅಂತ ಬಂದಾಗ ಏನಪ್ಪ 1 ಮಿಲಿಯನ್ ಗೆ ಸಮ. 1 ಮಿಲಿಯನ್ ಅಂತ ಬಂದಾಗ ಏನ್ರಿ 1000 ಇಂಟು 1000 ಮಾಡ್ಬೇಕು. 1000 ಇಂಟು 1000 ಮಾಡ್ಬೇಕು. ಎಷ್ಟು ಸೊನ್ನೆ ಇದಾವ್ರಿ? ಇಲ್ಲಿ 6 ಸೊನ್ನೆ ಇದೆ. ಇಲ್ಲಿ ಎಷ್ಟು 3 ಸೊನ್ನೆ. ಇವತ್ತು ಇಲ್ಲಿ 10 ಪವರ್ 3 ಅಂತಿದೆ. 10 ಪವರ್ 3 ಅಂದ್ರೆ ಏನ್ರಿ 10 ನ 3 ಸತಿ ಗುಣಾಕಾರ ಮಾಡ್ಬೇಕಂತ ಅರ್ಥ. 10 ನ 3 ಸತಿ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 1000 ಬರುತ್ತೆ. 1000 ಅಂತ ಬಂದಾಗ ಏನಪ್ಪ 1 KB ಈಕ್ವಲ್ ಟು 1 ಕಿಲೋಗೆ ಸಮ. 1 ಕಿಲೋ ಅಂದಾಗ ಏನ್ರಿ 1 KB ಅಂದಾಗ ಏನ್ರಿ 10 ಪವರ್ 3. ಓಕೆನಾ? ಅದೇ ತರನಾಗಿ 1 MB ಬಂದಾಗ 10 ಪವರ್ 6. 1 MB ಅಂದಾಗ 10 ಪವರ್ 6. 3 ಮುಗಿ ಬರ್ತಾವ್ರಿ. 3 ಒಂದ್ಲೆ 3 3 6 3 3 9. ಅದೇ ತರನಾಗಿ 1 GB ಅಂದಾಗ ಏನಪ್ಪ 10 ಪವರ್ 9. 1 TB ಅಂದಾಗ 10 ಪವರ್ 12. ಯಾಕಪ್ಪ ಅಂತ ಬಂದಾಗ 1 GB ಅಂದಾಗ ಇಲ್ಲಿ 1000 ಎಷ್ಟತ್ ಮಾಡ್ಬೇಕ್ರಿ 3 ಟೈಮ್ಸ್ ಮಾಡ್ಬೇಕು. ಅದೇ 1 TB ಅಂದಾಗ 1000 ಎಷ್ಟತ್ ಮಾಡ್ಬೇಕ್ರಿ 4 ಟೈಮ್ಸ್ ಮಾಡ್ಬೇಕು. ಸೊ 4 3 12 3 3 9. ಕ್ಲಿಯರ್ ಅಲ್ರಿ? ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೇಳ. ಬಟ್ ಒಂದು ಅಬ್ಸರ್ವ್ ಮಾಡ್ರಿ, ನೀವು ಈ ಒಂದು ಕಂಪ್ಯೂಟರ್ ಟೀಚ್ ಮಾಡುವಂತಹ ಎಲ್ಲಾ ಲೆಕ್ಚರ್
ಲೆಕ್ಚರ್ಸ್ ಕ್ಲಾಸ್ ಕೇಳಿ ಆಮೇಲೆ ನನ್ನ ಕ್ಲಾಸ್ ಬಂದು ಕೇಳ್ಬೇಕು, ಅದರಲ್ಲಿ ಯಾವ್ದು ಎಫೆಕ್ಟ್ ಇದೆ ಇರುತ್ತೆ ನೋಡಿ. ಯಾಕಂದ್ರೆ ನಾನು ಗರ್ವದಿಂದ ಹೇಳ್ತಾ ಇದ್ದೀನಿ, ಈ ಒಂದು ಕಂಪ್ಯೂಟರ್ ಬಗ್ಗೆ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನೆಲ್ಲ ಹಿಂದ್ಗಡೆ ಕ್ವಶನ್ ಕಿಂದ ಅವೆಲ್ಲ ಕ್ವಶನ್ ಪೇಪರ್ ಬಿಡಿಸಿನಿ, ಅದ್ರ ಪ್ರಕಾರ ಕ್ಲಾಸ್ ಹೇಳ್ತೀನಿ. ಅದೇ ತರ ಮುಂದೊಂದ್ ದಿನ ಏನ್ ಕೇಳ್ತಾರೆ ಅದನ್ನು ಹೇಳ್ತಾರೆ. ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ 9 ಲಕ್ಷ ಜನ ಅಪ್ಲಿಕೇಶನ್ ಆಗಿದೆ. ಅದ್ರಲ್ಲಿ ನಾನು ಏನಾದ್ರು ಕ್ಲಾಸ್ ಅಂದಿಗ್ರಿ ಹಬ್ಬ ಅಂದ್ರೆ ಒಂದು 10,000 ಜನ ಕೇಳ್ಬೋದು, ಬಟ್ 9 ಲಕ್ಷ ಜನ ಕೇಳಕ್ಕಾಗಲ್ಲ. ಮಿನಿಮಮ್ 1 ಲಕ್ಷ ಜನಕ್ಕಾದ್ರೂ ಹೇಳ್ಬೇಕು ಅಂತ ಒಂದು ಆಸೆ. ಅದಕ್ಕೋಸ್ಕರ ನನ್ನ ಒಂದು ಕ್ಲಾಸ್ ನ ನಿಮ್ಗೆ ಎಲ್ಲರಿಗೂ ಏನಪ್ಪಾ ಉಚಿತವಾಗಿ ಕೊಡ್ತೀನಿ. ಆದಷ್ಟು ಏನಪ್ಪ ನನ್ನ ಒಂದು ಕ್ಲಾಸ್ ಏನಪ್ಪಾ ಎಲ್ಲರಿಗೂ ಶೇರ್ ಮಾಡ್ರಿ. ನನಗೇನಪ್ಪ ಈ ಒಂದು ವಿದ್ಯೆ ಎಲ್ಲರಿಗೂ ಕಲಿಬೇಕು. ಯಾಕಂದ್ರೆ ಇವತ್ತು ಕಂಪ್ಯೂಟರ್ ವಿಷಯದಲ್ಲಿ ಇಷ್ಟು ಹೇಳುವಂತ ಲೆಕ್ಚರ್ಸ್ ಸಿಗೋದು ಬಹಳ ಕಡಿಮೆ ಇದೆ. ಯಾಕಂದ್ರೆ ಇದರಲ್ಲಿ ಕಂಪ್ಯೂಟರ್ ವಿಷಯ ಹೇಳ್ಬೇಕಂದ್ರೆ ಕಂಪ್ಯೂಟರ್ ಬಗ್ಗೆ ಚೆನ್ನಾಗಿ ಓದಿರ್ಬೇಕು, ಮತ್ತೆ ಇಂದ ನಡೆದಂತ ಎಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ಬಿಡಿಸಿರ್ಬೇಕು. ಅವಾಗ ಮಾತ್ರ ನಿಮಗೆ ಈ ಒಂದು ವಿಷಯ ಹೇಳಕ್ ಸಾಧ್ಯ. ಅದೇ ತರ ಮುಂದೊಂದ್ ದಿನ ಏನ್ ಕೇಳ್ಬೋದು ಅಂತ ಗೆಸ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದ್ ಅರ್ಥ ಮಾಡ್ಕೊಳ್ರಿ, ಉಚಿತವಾಗಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗುವವರೆಗೂ ನಾನು ಉಚಿತವಾಗಿ ಕಂಪ್ಯೂಟರ್ ಕ್ಲಾಸ್ ಮಾಡ್ತೀನಿ. ನನ್ನ ಒಂದು ಕ್ಲಾಸ್ ಎಲ್ಲ ಶೇರ್ ಮಾಡುವಂತ ಕೆಲಸ ನಿಮ್ಮ ಮೇಲೆ ಕ್ಲಿಯರ್ ಮಾಡ್ತೀರಾ? ಸೊ ಇವಾಗ ಕ್ಲಾಸ್ ಅರ್ಥ ಆಯ್ತಲ್ರಿ? ಹಾಗಾದ್ರೆ ಇವಾಗ ಇನ್ನ ಸ್ವಲ್ಪ ನಾವು ವಿಶೇಷವಾಗಿ ಅರ್ಥ ಮಾಡ್ಕೊಂತ ಇವತ್ತು 1 KB ಕೋಟ್ ಏನಪ್ಪ 1024 ಒನ್ ಟೈಮ್ 1 MB ಕೋಟ್ 1024 ಏನ್ರಿ 2 ಟೈಮ್ಸ್ ಆಗಿದೆ. 1 GB ಕೋಟ್ ಏನ್ರಿ 1024 ಏನಪ್ಪ 3 ಟೈಮ್ಸ್ ಆಗಿದೆ. 1 TB ಕೋಟ್ ಏನಪ್ಪ 1024 4 ಟೈಮ್ಸ್ ಆಗಿದೆ. ಹಾಗಾದ್ರೆ ಇಲ್ಲಿ ತನಕ TB ತನಕ ಅಷ್ಟೇ, ಮುಂದೆ ಏನ್ ಬರ್ತಾವ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ಮುಂದೆ ಏನ್ ಬರ್ತಾವ ಅಂತ ಸ್ವಲ್ಪ ನೋಡ್ತಾ ಹೋದ್ರೆ ಸ್ವಲ್ಪ ಮುಂದುವರೆದ ಭಾಗ ಇಲ್ಲಿ ನೋಡೋಣ. 1024 ಟೆರಾಬೈಟ್ ಇಕ್ವಲ್ ಟು 1 ಪೆಟಾಬೈಟ್, 1024 ಪೆಟಾಬೈಟ್ ಇಕ್ವಲ್ ಟು 1 ಎಕ್ಸಾಬೈಟ್, 1024 ಎಕ್ಸಾಬೈಟ್ ಇಕ್ವಲ್ ಟು 1 ಝೆಟಾಬೈಟ್, 1024 ಝೆಟಾಬೈಟ್ ಇಕ್ವಲ್ ಟು 1 ಯೋಟಾಬೈಟ್, 1024 ಯೋಟಾಬೈಟ್ ಇಕ್ವಲ್ ಟು 1 ಬ್ರೋಟೋಬೈಟ್, 1024 ಬ್ರೋಟೋಬೈಟ್ ಇಕ್ವಲ್ ಟು 1 ಜಿಯೋಬೈಟ್. ಇಲ್ಲಿ ತನಕ ಇದಾವ್ರಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಲ್ಲಾರು ಏನಪ್ಪ ಇಷ್ಟೇ ಹೇಳ್ತಾರೆ, ನಿಮ್ಗೆ ಇಷ್ಟೇ ಓದು 1024 KB ಇಕ್ವಲ್ ಟು 1 MB, 1024 ಬೈಟ್ಸ್ ಇಕ್ವಲ್ 1 KB ಇಷ್ಟೇ ಹೇಳ್ತಾರೆ ಅಷ್ಟೇ. ಇಷ್ಟೇ ಜೈ ಇನ್ ಜೈ ಭಾರತ್ ಅಂತಾರೆ. 5 ನಿಮಿಷ ಹೇಳಕ್ಕೆ ಹೋಗ್ತಾರೆ. ಬಟ್ ಇದು 5 ನಿಮಿಷ ಹೇಳುವಂತ ಟಾಪಿಕ್ ಅಲ್ಲ. ಯಾಕಂದ್ರೆ ಇವತ್ತು ನೀವೆಲ್ಲರೂ ಕಷ್ಟಪಟ್ಟು ಏನಪ್ಪ ಈ ಒಂದು ಧಾರವಾಡ, ವಿಜಯಪುರ, ಬೆಂಗಳೂರು ಬಂದಿರ್ತೀರಿ, ಕಷ್ಟಪಟ್ಟು ಏನಪ್ಪ ಜಾಬ್ ಮಾಡ್ಕೋಬೇಕಂತ. ಅಂತ ಟೈಮ್ ಅಲ್ಲಿ ಕೆಲವು ಜನ ಕಂಪ್ಯೂಟರ್ ಬಗ್ಗೆ ಟೀಚ್ ಮಾಡೋ ಟೈಮ್ ಇಷ್ಟ ಹೇಳಿಕೆ ಜೈ ಅಂತ ಅಂತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಅದಕ್ಕೋಸ್ಕರ ಆ ಒಂದು ಅನ್ಯಾಯ ಆಗ್ಬಾರ್ದ ಒಂದು ಉದ್ದೇಶದಿಂದ ಏನಪ್ಪ ನಾನೇನಪ್ಪ ಈ ಒಂದು ಕ್ಲಾಸ್ ನ ಉಚಿತವಾಗಿ ಕೊಡ್ತಾ ಇದ್ದೀನಿ. ಸೊ ಇವಾಗ ಏನಪ್ಪಾ ಅಂದ್ರೆ ಇನ್ನ ಸ್ವಲ್ಪ ವಿಶೇಷವಾಗಿ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಟಿವಿ ತ ನೋಡಿದ್ರಿ. ಆಮೇಲೆ ನೆಕ್ಸ್ಟ್ ಏನ್ ಬರ್ತಪ್ಪ PB ಬರುತ್ತೆ. ಆಮೇಲೆ ನೆಕ್ಸ್ಟ್ ಬರ್ತೇನ್ರಿ 1 PB ಬರುತ್ತೆ. PB ಅಂತ ಬಂದಾಗ 1024 ಎಷ್ಟು ಇರ್ತಾರೆ 5 ಟೈಮ್ಸ್ ಇರುತ್ತೆ. ನಿಮಗೆ ಸಣ್ಣ ಸಣ್ಣ ಪಾಯಿಂಟ್ಸ್ ಇದ್ದವ್ರು ಅವೆಲ್ಲ ಹೇಳ್ತಾ ಇಲ್ಲ, ನಿಮ್ಗೆ ಡೆಪ್ತ್ ಆಗಿ ಹೇಳ್ತಾ ಇದ್ದೀನಿ. ನೆನಪಿಲ್ಲಿ ಡೆಪ್ತ್ ಆಗಿ ಹೇಳ್ತೀನಿ, ಫ್ರೀ ಆಗಿ ಕೊಡ್ತಾನೆ. ಸ್ವಲ್ಪ ಹೇಳಿಕೆ ಜಂಪ್ ಬಿಡ್ತೇನೆ ಅಂತ ಅನ್ಕೋಬೇಡ್ರಿ. ಎಲ್ಲವನ್ನಪ್ಪ ಕ್ಲಿಯರ್ ಇರ್ತಾನೆ. ನೆನಪಿರ್ಲಿ, ಕ್ಲಾಸ್ ಆದ್ಮೇಲೆ ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಕಂಟೆಂಟ್ ಕೊಡ್ತೀನಿ, ಅದನ್ನು ಓದ್ಬೇಕು. ನೆನಪಿರ್ಲಿ. ಸೊ ಈ ನೆಕ್ಸ್ಟ್ 1 PB ಆದ್ಮೇಲೆ ಏನ್ರಿ 1 EB ಎಕ್ಸಾಬೈಟ್ 1024 ಎಷ್ಟು ಇರ್ತಾರೆ ಇಲ್ಲಿ 6 ಇರುತ್ತೆ. ಅದೇ ತರನಾಗಿ ನೆಕ್ಸ್ಟ್ 1 ZB ಅಂತ ಬಂದಾಗ 1024 7 ಟೈಮ್. ಅದೇ ತರನಾಗಿ 1 YB ಅಂತ ಬಂದಾಗ 1024 ಏನಪ್ಪ 8 ಟೈಮ್ಸ್. ಅದಾದ್ಮೇಲೆ ನೆಕ್ಸ್ಟ್ BB ಬ್ರೋಟೋಬೈಟ್ 1024 ಏನಪ್ಪ 9 ಟೈಮ್ಸ್. ಲಾಸ್ಟ್ ಏನಪ್ಪ ಜಿಯೋ ಬೈಟ್ ಅಂತ ಬರುತ್ತೆ. ಸೊ 1024 ಏನಪ್ಪ 10 ಟೈಮ್ಸ್ ಇರುತ್ತೆ. ನೆನಪಿರ್ಲಿ, ಎಕ್ಸಾಮ್ ಅಲ್ಲಿ ಯೂಟ್ಯೂಬ್ ಮೇಲೆ ಕ್ವಶನ್ ಆಗಿತ್ತು. ಸೊ ಗ್ರೂಪ್ ಸಿ ಇದು ಏನಪ್ಪ PSI 2018 ಕ್ವಶನ್ ಆಗಿತ್ತು. ಬಟ್ ಮೊನ್ನೆ ಒಂದು ವಿಚಿತ್ರವಾದ ಕ್ವಶನ್ ಆಗಿತ್ತು. ಏನಪ್ಪಾ ಕ್ವಶನ್ ಬಂದಾಗ ಗ್ರೂಪ್ ಸಿ 2023 ಕ್ವಶನ್ ಆಗಿತ್ತು. ಏನಾಗಿದೆ ನೋಡ್ರಿ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ ಲಿಸ್ಟ್ 1 ಲಿಸ್ಟ್ 2 ಅಂತ ಇದೆ. ಇಲ್ಲಿ ಎ ಏನಿದೆ 1 ಪೆಟಾಬೈಟ್ 1 ಗಿಗಾಬೈಟ್ 1 ಟೆರಾಬೈಟ್ 1 ಝೆಟಾಬೈಟ್. ಈ ಸೈಡ್ ಆಪ್ಷನ್ ಇದೆ 1024 ಮೆಗಾಬೈಟ್. ಆಮೇಲೆ ಏನಿದೆ 1024 ಇಂಟು 1024 ಪೆಟಾಬೈಟ್, 1024 ಇಂಟು 1000 ಮೆಗಾಬೈಟ್, 1024 ಟೆರಾಬೈಟ್ ಇದೆ. ಹಾಗಾದ್ರೆ ಇಲ್ಲಿ 1 PB ಅಂದಾಗ ಏನ್ರಿ 1 PB ಅಂದಾಗ ಏನ್ರಿ ಇಲ್ಲಿ ಸ್ವಲ್ಪ ನೋಡ್ತಾ ಬರೋಣ. 1 PB ಅಂದಾಗ ಏನ್ರಿ 1024 ಟೆರಾಬೈಟ್. ಕ್ಲಿಯರ್? ಹಾಗಾದ್ರೆ 1 PB ಅಂದ್ರೆ ಏನ್ರಿ 1024 ಏನಪ್ಪ ಟೆರಾಬೈಟ್ 1 TB. ಅದೇ ತರ 1 GB ಅಂತಿದೆ. 1 GB ಅಂದ್ರೆ ಏನ್ರಿ 1024 ಏನಪ್ಪ ಮೆಗಾಬೈಟ್ ಇಲ್ಲಿದೆ. ಬಟ್ ಇಲ್ಲಿ 1 TB ಅಂತಿದೆ. ಬಟ್ ಏನಾಗಬೇಕಾಯ್ತ್ರಿ 1024 GB ಬರ್ಬೇಕಾಯ್ತು. ಬಟ್ ಇಲ್ಲಿ ಆನ್ಸರ್ ಇಲ್ಲ. ಏನಂತಿದ್ರಿ ಇಲ್ಲಿ 1024 ಇಂಟು 1024 ಪೆಟಾಬೈಟ್ ಇದೆ, 1024 ಇಂಟು 1024 ಮೆಗಾಬೈಟ್ ಇದೆ. ಹಾಗಾದ್ರೆ ಇವಾಗ ಈ ಒಂದು ಟೆರಾಬೈಟ್ ಚಿಕ್ಕದಾಗಿರೋದು ಮೆಗಾಬೈಟ್. ಅದ್ರಗೋಸ್ಕರ ಏನಂತಿದ್ರಿ 1024 ಇಂಟು 1024 ಏನಪ್ಪ MB ಅಂತಿದೆ. ಹಾಗಾದ್ರೆ ಹಿಂದ್ಗಡೆ ನಾ ಹೇಳಿದ್ದೆ ಒಂದು ಏನಪ್ಪ KB ಅಂದಾಗ ಏನಪ್ಪ 1024 ಏನಪ್ಪ 1 ಟೈಮ್ ಇರುತ್ತೆ. 1 MB ಅಂದಾಗ ಏನ್ರಿ 1024 ಏನಪ್ಪ 2 ಟೈಮ್ಸ್ ಇರುತ್ತೆ. 1 GB ಅಂದಾಗ ಏನಪ್ಪಾ ಅಂದ್ರೆ 1024 ಏನಪ್ಪ 3 ಟೈಮ್ಸ್ ಇರುತ್ತೆ. 1 TB ಅಂತ ಬಂದಾಗ ಏನಪ್ಪ 1024 ಎಷ್ಟು ಇರ್ತಾರೆ 4 ಟೈಮ್ಸ್ ಇರುತ್ತೆ. ಹೌದಲ್ರಿ? ಇವಾಗ 1024 ಇಂಟು 1024 MB ಅಂತಿದೆ. ಇಲ್ಲಿ 1024 ಇಂಟು 1024 ಏನಪ್ಪ 1 TB ಅಂತ ಬಂದಾಗ ಏನಾಯ್ತ್ರಿ 4 ಟೈಮ್ಸ್ ಆಗ್ಬೇಕಾಯ್ತು. ಬಟ್ ಇಲ್ಲಿ ಏನಪ್ಪ ಆತರ ಇಲ್ಲ. ಬಟ್ ಇಲ್ಲಿರೋದು ಏನಿದ್ರಿ 1024 ಇಂಟು 1024 MB ಅಂತಿದೆ. ಹೌದಲ್ರಿ? ಬಟ್ ಆಕ್ಚುಲಿ ಏನಪ್ಪ 1 TB ಅಂತ ಬಂದಾಗ ಏನ್ ಬರ್ಬೇಕ್ರಿ 1024 4 ಟೈಮ್ಸ್ ಅದ್ರ ಬರ್ಬೇಕು. ಇಲ್ಲಾಂದ್ರೆ 1024 ಏನಪ್ಪ GB ಅಂತ ಬರ್ಬೇಕು. ಬಟ್ ಇವೆರಡು ಇಲ್ಲ. ಬಟ್ ಇಲ್ಲಿ ಇರೋದೇನ್ರಿ MB ಅಂತಿದೆ. ಅದಕ್ಕೋಸ್ಕರ ಇಲ್ಲಿ 1 MB ಅಂದಾಗ ಏನ್ರಿ 1024 ಸ್ಕ್ವೇರ್ ಅಂತಿದೆ. 2 ಟೈಮ್ಸ್ ಮಾಡೋಕೆ ಇಲ್ಲಿ 1 ಟೈಮ್, ಇಲ್ಲಿ 2 ಟೈಮ್, ಇಲ್ಲಿ 3 ಟೈಮ್, ಇಲ್ಲಿ 4 ಟೈಮ್. ಇಲ್ಲಿ 1 MB ಅಂದಾಗ 1024 2 ಟೈಮ್ಸ್ ಇರುತ್ತೆ. ಇಲ್ಲಿ 2 ಹಾಕಿ ಎಷ್ಟಾಗುತ್ತೆ 2 ಎಷ್ಟೇ 4. 1024 ಏನಪ್ಪ 4 ಆಗುತ್ತೆ. ಈಕ್ವಲ್ ಟು 1 TB ಆಗುತ್ತೆ ತಾನೆ? ಎಲ್ಲಿದೆ ತಾನೆ? ಅದಕ್ಕೋಸ್ಕರ ಮೊನ್ನೆ ಒಂದು ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೇಳಿದ್ದ. ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಅದಕ್ಕೋಸ್ಕರ ಇಂದ ನಡೆದಂತಹ ಎಲ್ಲಾ ಎಕ್ಸಾಮ್ ಕ್ವಶನ್ ಪೇಪರ್ ಬಿಡಿಸಕ್
ಆಮೇಲೆ ಏನ್ ಮಾಡ್ಬೇಕು ನೀವು ಅಧ್ಯಯನ ಮಾಡ್ಬೇಕು. ಅದ್ರ ಬಿಟ್ಟು ಏನಪ್ಪ ರೀ ಯಾರೋ ಹೇಳ್ಯಾರ ಸ್ವಲ್ಪ ಬುಕ್ದಲ್ಲಿ ಏನೋ ಸ್ವಲ್ಪ ಕೊಟ್ಟಿದಾರ, ಇಷ್ಟು ಓದ್ಕೊಂಡ್ರೆ ಸಾಕು, ಇಷ್ಟು ಓದ್ಕೊಂಡ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ತಾರೆ, ಅದು ಮೂಢನಂಬಿಕೆ. ಆ ಒಂದು ಮೂಢನಂಬಿಕೆ ಇರಬೇಡಿ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ತರನು ಕ್ವಶನ್ ಕೇಳ್ತಾ ಇದ್ದಾನೆ. ಈ ಒಂದು ಕ್ವಶನ್ ನೀವು ಯಾವ ಪ್ರಿಪರೇಷನ್ ಮಾಡ್ತೀರಿ ಅದ್ರಗೋಸ್ಕರ ನಾನು ನೀಟಾಗಿ ಹೇಳ್ಕೊಡ್ತೀನಿ, ನೀಟಾಗಿ ಕೇಳ್ರಿ. ಸೊ ಇವಾಗ ಏನಪ್ಪ ಒಂದ್ KB ಅಂದಾಗ ಏನ್ರಿ 1024 ಒನ್ ಟೈಮ್ ಇತ್ತು. 1 MB ಅಂದಾಗ ಏನ್ರಿ 1024 2 ಟೈಮ್ಸ್ ಆಗಿತ್ತು. ಒಂದು GB ಬಂದಾಗ ಏನ್ರಿ 1024 ಏನಪ್ಪ 3 ಟೈಮ್ಸ್ ಆಯ್ತು. ಒಂದು TB ಬಂದಾಗ ಏನ್ರಿ 1024 ಏನಪ್ಪ 4 ಟೈಮ್ಸ್ ಆಯ್ತು. ಅದೇ ಒಂದು PB ಬಂದಾಗ ಏನ್ರಿ 1024 5 ಟೈಮ್ಸ್ ಆಯ್ತು. ಅದೇ ಒಂದು EB ಬಂದಾಗ ಏನ್ರಿ 1024 6 ಆಯ್ತು. ಅದೇ ಒಂದು ZB ಬಂದಾಗ ಏನಾಯ್ತ್ರಿ 1024 7 ಆಯ್ತು. ಅದೇ ಒಂದು YB ಬಂದಾಗ ಏನಾಯ್ತ್ರಿ 1024 ಏನಪ್ಪ 8 ಆಯ್ತು. ಅದೇ ಒಂದು BB ಬಂದಾಗ ಬ್ರೋಟೋಬೈಟ್ ಬಂದಾಗ 1024 ಏನ್ರಿ 9. ಅದೇ ಒಂದು ಜಿಯೋ ಬೈಟ್ ಬಂದಾಗ ಏನಪ್ಪಾ 1024 ಏನ್ರಿ 10 ಆಯ್ತು. ಕ್ಲಿಯರಾ? ಹಾಗಾದ್ರೆ 1024 ಅಂತ ಬಂದಾಗ ಏನ್ರಿ 2/10. ಸೊ ಇಲ್ಲಿ 1024 ಏನಪ್ಪ 2 ಟೈಮ್ಸ್ ಇದೆ ಎಲ್ಲಿ MB ಅಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕ್ರಿ 1024 ಇದ್ದಾಗ 2/10 ಹಾಕ್ರಿ ಇಂಟು 2 ಮಾಡಿ ಎಷ್ಟಾದ್ರಿ 2/20 ಆಗುತ್ತೆ. ಅದೇ ತರನಾಗಿ ಇಲ್ಲಿ 1024 3 ಟೈಮ್ಸ್ ಇದೆ, ಅಲ್ಲಿ 1024 ಅಂದ್ರೆ ಏನ್ರಿ 2/10 ಇಂಟು 3 ಮಾಡಿ ಎಷ್ಟಾದ್ರಿ 2/30 ಆಗುತ್ತೆ. ಅದೇ ತರನಾಗಿ ಒಂದು TB ಅಂದಾಗ ಏನ್ರಿ ಸೊ ಇಲ್ಲಿ 1024 ಎಷ್ಟಾದ್ರಿ 4 ಟೈಮ್ಸ್ ಇದೆ. 4 ಟೈಮ್ಸ್ ಇದ್ದಾಗ ಏನ್ ಮಾಡ್ಬೇಕ್ರಿ ಇಲ್ಲಿ 2/10 ಅಂತ ಬಂದಾಗ ಇಲ್ಲಿ 1024 ಇದನ್ನ ತಗೋಬೇಕ್ರಿ 2/10 ತಗೋಬೇಕು ಇಂಟು 4 ತಗೋಬೇಕು ಎಷ್ಟಾದ್ರಿ 2/40 ಆಗುತ್ತೆ. ಅದೇ ತರನಾಗಿ ಇಲ್ಲಿ ಎಷ್ಟಾಗುತ್ತೆ 2/10 5 ಮಾಡಿದ್ರೆ ಎಷ್ಟಾದ್ರಿ 2/50. ಕ್ಲಿಯರ್? ಅದೇ ತರನಾಗಿ ಇಲ್ಲಿ ಎಷ್ಟಾದ್ರಿ 2/10 ಇಂಟು 6 ಮಾಡಿದ್ರೆ 2/60. ಅದೇ ತರ ಇಲ್ಲಿ ಏನಾಗುತ್ತೆ 2/10 ಇಂಟು 7 ಮಾಡಿದ್ರೆ 2/70. ಅದೇ ತರನಾಗಿ ಏನಪ್ಪ 2/80 2/90. ಸೊ 2/100. ಸೊ ಇಂದ ಎಕ್ಸಾಮ್ ಅಲ್ಲಿ 2/30 ಇದು ಯಾವ್ದಕ್ಕೆ ಸಮ ಅಂತ ಕೇಳಿದೆ. ಯಾವ್ದು ಸಮ ರೀ? ಒಂದು ಜಿಬಿಗೆ ಸಮ. ಸ್ವಲ್ಪ ಇವೆಲ್ಲ ಏನಪ್ಪ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಇದುವರೆಗೆ ನಡೆದಂತಹ ಎಲ್ಲಾ ಎಕ್ಸಾಮ್ ಅಲ್ಲಿ ಇವುಗಳ ಮೇಲೆ ಏನಪ್ಪ ಕ್ವಶನ್ಸ್ ಆಗ್ಯಾವ. ಬಟ್ ಇದನ್ನ ಯಾರು ಹೇಳ್ಕೊಡಲ್ಲ ನಿಮ್ಗೆ, ನೆನ್ಕೊಳ್ಳಿ. ಯಾಕೆ ಹೇಳ್ಕೊಡಲ್ಲ ಅಂತ ಅವ್ರಿಗೆ ಇಷ್ಟೊಂದು ಗೊತ್ತಿಲ್ಲ. ಇಷ್ಟೆಲ್ಲ ನಿಮ್ಗೆ ಮಾಹಿತಿ ನಾನ್ ಚಂದ ಕೊಡ್ತೀನಿ, ಚಂದ ಕೇಳ್ರಿ. ಈ ಒಂದು ಕಾಂಪಿಟೇಟಿವ್ ಬರುವಂತ ವಿದ್ಯಾರ್ಥಿ ಏನಿದಾನೆ ಹೇಳ್ರಿ, ಸೊ ಅವನು ಏನಪ್ಪ ಒಂದು 10 ರಿಂದ 15 ಸಾವಿರ ರೂಪಾಯಿ ಏನಪ್ಪ ಈ ಒಂದು ಕೋಚಿಂಗ್ ಫೀಸ್ ಕಟ್ತಾನ. ಅದೇ ತರನಾಗಿ ಈ ಒಂದು PG ಲೈಬ್ರರಿ ಅಂತ ಬಂದಾಗ ಅಲ್ಲಿ 30,000 ಖರ್ಚಾಗುತ್ತೆ. ಒಟ್ಟು ಏನಪ್ಪ ಒಂದು 6 ತಿಂಗಳು ತಂದಿಕರಿ ಅವ್ರಿಗೆ ಒಂದು 50,000 ಖರ್ಚಿರುತ್ತೆ. ಅಂತ ಟೈಮ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಅಪ್ಪ ಅಮ್ಮನ ಕಡೆಯಿಂದ 50,000 ರೂಪಾಯಿ ತಂದಿರ್ತಾರೆ. ಅವ್ರು ಕಷ್ಟಪಟ್ಟು ದುಡ್ಕೊಂಡು ತಂದಿರ್ತಾರೆ. ಅಂತ ಒಂದು ಅಮೌಂಟ್ ಈ ಒಂದು ಧಾರವಾಡಕ್ಕ ಅಥವಾ ಬಿಜಾಪುರ ಅಥವಾ ಬೆಂಗಳೂರು ಕೊಟ್ಟು ಬಂದಿರ್ತಾರೆ. ಅಂತ ಟೈಮ್ ನಾವು ನಿಮ್ಗೆ ಇಷ್ಟೆಲ್ಲ ಅಮೌಂಟ್ ಖರ್ಚು ಮಾಡಿ ನಮಗೋಸ್ಕರ ಬಂದಿರಿ. ಅಂತ ಟೈಮ್ ಇದ್ರಲ್ಲಿ ನಾವು ನಿಮ್ಗೆ ಕ್ವಾಲಿಟಿ ಕೊಡ್ಬೇಕಾ, ಅರ್ಧಂಬರ್ಧ ಕೇಸ್ ಯಾವ್ದೋ ಬುಕ್ ಇಟ್ಕೊಂಡು ಕೇಸಿ ಅರ್ಧಂಬರ್ಧ ಹೇಳ್ಬೇಕಾ ಅಂತ ಹೇಳ್ತಂತಿಕ ಅಂತ ಬೈಬೇಕಾ, ಏನ್ ಮಾಡ್ಬೇಕಾ ನೀವ್ ಹೇಳ್ರಿ. ಅದ್ರಗೋಸ್ಕರ ನಾನು ಇನ್ನೊಬ್ರು ಬೈಯಲ್ಲ, ಬೈತಂತಿಕೋರಿ ಇದು ವಿದ್ಯಾರ್ಥಿಗಳ ಮೇಲೆ ಇರೋ ಪ್ರೀತಿಗೋಸ್ಕರ ಬೈತಾ ಇದೀನಿ. ನೋಡ್ತಾ ಇದ್ದೀವಿ ಅವ್ರ ಮೇಲೆ ನನ್ಗೆ ಯಾವ ರೀತಿ ಪರ್ಸನಲ್ ದ್ವೇಷ ಇಲ್ಲ. ಅರ್ಧ ಆಗ್ತಲ್ರಿ? ಎಷ್ಟು ನೀವೇನಪ್ಪ ಈ ಒಂದು ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೆಮೊರಿ ಯೂನಿಟ್ ಅಲ್ಲಿ ಇಷ್ಟೆಲ್ಲ ನೀವು ನೀಟಾಗಿ ಓದ್ಕೋಬೇಕು. ಅರ್ಥ ಆಯ್ತಲ್ರಿ? ಇಲ್ಲಿ 8 ಬಿಟ್ಸ್ ಕೊಡ್ರಿ 1 ಬೈಟ್, 4 ಬಿಟ್ಸ್ ಕೊಡ್ರಿ 1 ನಿಬ್ಬಲ್. 8 ಬಿಟ್ಸ್ ಅಂದ್ರೆ ಏನ್ರಿ 0 ನ 5 ಟೈಮ್ಸ್, 1 ನ 3 ಟೈಮ್ಸ್, 5 + 3 ಅದು 8. ಅದೇ 4 ಬಿಟ್ಸ್ ಅಂತ ಬಂದಾಗ ಏನ್ರಿ ಹಿಂದ್ಗಡೆ ಏನಪ್ಪ ಈ ತರ 7 ಸೆಗ್ಮೆಂಟ್ ನೆನಪ ಹಿಂದ್ಗಡೆ ಅರ್ಧ ಬಳಸ್ತಾರೆ. ಅದಕ್ಕೋಸ್ಕರ 4 ಬಿಟ್ಸ್ ಕೊಡ್ರಿ 1 ನಿಬ್ಬಲ್. ಹಾಗಾದ್ರೆ ಒಂದು ಬೈಟ್ ಗೆ ಎಷ್ಟು ನಿಬ್ಬಲ್ ಬೇಕಂತ ಕೇಳ್ತಾ, ಎಷ್ಟು ಬೇಕ್ರಿ 2 ನಿಬ್ಬಲ್ ಬೇಕು. ಯಾಕಂತ ಸೊ ಇಲ್ಲಿ 8 ಬಿಟ್ಸ್ ಇಲ್ಲಿ 4 ಇದಾವ, ಇನ್ನೊಂದು 4 ಬೇಕಲ್ರಿ. 4 ಬಿಟ್ಸ್ ಕೊಡ್ರಿ ಏನಾತ್ರಿ 8 ಆಗುತ್ತೆ. 4 + 4 ಎಷ್ಟ್ರಿ 8 ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ನಿಬ್ಬಲ್ಸ್ ಕೊಡ್ರಿ 1 ಬೈಟ್. ಅದೇ ತರ ನೆಕ್ಸ್ಟ್ 1024 ಬೈಟ್ಸ್ = 1 KB, 1024 KB = 1 MB, 1024 MB = 1 GB, 1024 GB = 1 TB. ಹಾಗಾದ್ರೆ 1 KB ಯಾವ್ದಕ್ಕೆ ಸಮ ರೀ 1 ಕಿಲೋಗೆ ಸಮ. 1 ಕಿಲೋ ಅಂದ್ರೆ 1000. ಅದೇ 1 MB ಯಾವ್ದಕ್ಕೆ ಸಮ ರೀ 1 ಮಿಲಿಯನ್ ಗೆ ಸಮ. ಅದನ್ನ ನೀಟಾಗಿ ಓದ್ಕೊಡ್ರಿ. ಯಾಕಂದ್ರೆ ನೋಟ್ಸ್ ಮಾಡ್ಕೊಡ್ರಿ. 1 ಗಿಗಾ ಅಂತ ಬಂದ ಏನ್ರಿ 1 ಬಿಲಿಯನ್ ಗೆ ಸಮ. 1 ಟೆರಾ ಅಂದ್ರೆ ಏನ್ರಿ 1 ಟ್ರಿಲಿಯನ್ ಗೆ ಸಮ. ಅರ್ಥ ಆಗ್ತಲ್ರಿ? ಅದಕ್ಕೋಸ್ಕರ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಓದುವಂತ ದೃಷ್ಟಿಕೋನ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರ್ಬೇಕು. ಅರ್ಥ ಆಗ್ತಲ್ರಿ? ಸೊ ಅದಾದ ನಂತರ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾ ಬಂದಾಗ ಇವುಗಳ ಅತ್ಯಂತ ಚಿಕ್ಕದ ಯಾವ್ದ್ರಿ? ಅತ್ಯಂತ ಚಿಕ್ಕದ ಯಾವ್ದಪ್ಪ ಬಿಟ್. ಬಿಟ್ ಅಂದಾಗ ಇಲ್ಲಿ 8 ಬಿಟ್ಸ್ = 1 ಬೈಟ್, 4 ಬಿಟ್ಸ್ = 1 ನಿಬ್ಬಲ್. ಅದಕ್ಕೋಸ್ಕರ ಅತ್ಯಂತ ಚಿಕ್ಕದ ಯಾವ್ದ್ರಿ ಬಿಟ್. ಬಿಟ್ ಅಂದ್ರೆ ಏನ್ರಿ ಬೈನರಿ ಡಿಜಿಟ್. ಬಿಟ್ ಅಂದ್ರೆ ಫುಲ್ ಫಾರ್ಮ್ ಏನ್ರಿ ಬೈನರಿ ಡಿಜಿಟ್. ಬೈನರಿ ಡಿಜಿಟ್ ಯಾವ್ದ್ರಿ 0 ಮತ್ತು 1. ಅದೇ ನಂತರ ಇವುಗಳ ಅತ್ಯಂತ ದೊಡ್ಡದು ಯಾವ್ದು? KB, MB, GB, TB. ಯಾವ್ದ್ರಿ TB. ಇದು ಗ್ರೂಪ್ C 2023 ಕೇಳಿ. ದೊಡ್ಡದಂದಾಗ ಅವನೇ ಕೊಡ್ತಾನ, ಚಿಕ್ಕದಂದಾಗ ಯಾವ್ದ್ರಿ ಬಿಟ್. ಕ್ಲಿಯರ್? ಅದಾದ ನಂತರ 1024 ಟೆರಾಬೈಟ್ = ಯಾವ್ದು ಸಮ ರೀ 1 ಪೆಟಾಬೈಟ್. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನ್ರಿ 1 zettabyte ಅಂದ್ರೆ ಏನಂತ ಕೇಳ್ತಾನೆ. 1 zettabyte ಅಂದ್ರೆ ಏನ್ರಿ 1024 exabyte. ಹಿಂದ್ಗಡೆ ಎಕ್ಸಾಮ್ ಕ್ವಶನ್ 1 yottabyte ಅಂದ್ರೆ ಏನ್ ಕೇಳ್ತಾನೆ. 1 yottabyte ಅಂದ್ರೆ ಏನ್ರಿ 1024 zettabyte. ಎಕ್ಸಾಮ್ ಅಲ್ಲಿ ಈ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಏನ್ ಕೇಳ್ತಾನ್ರಿ 1024 ಬೈಟ್ಸ್ ಯಾವ್ದಕ್ಕೆ ಸಮ? 1 KB. 1 GB ಅಂದ್ರೆ ಏನು 1024 ಏನಪ್ಪ MB. ಈ ತರ ಕೇಳ್ತಾನೆ ಕ್ವಶನ್. ಅಂತ ಒಂದು ಟೈಮ್ ಅಲ್ಲಿ ಎಕ್ಸಾಮ್ ಅಲ್ಲಿ ಈ ಸೈಡ್ ಕೇಳಿದ್ರೆ ಏನಪ್ಪ ನೀವು ಈ ಸೈಡ್ ಆನ್ಸರ್ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಈ ಸೈಡ್ ಕೇಳಿದ್ರೆ ನೀವು ಈ ಸೈಡ್ ಆನ್ಸರ್ ಮಾಡ್ಬೇಕು. ಈ ತರ ಎಕ್ಸಾಮ್ ಅಲ್ಲಿ ಕೇಳ. ಅದಾದ ನಂತರ ಈ ತರನು ಕ್ವಶನ್ ಕೇಳಿದ ಸ್ವಲ್ಪ ಹುಷಾರಾಗಿ ಎಲ್ಲರೂ ಏನಪ್ಪ ಗಮನದಲ್ಲಿ ಇಟ್ಕೊಂಡು ಇದನ್ನ ನೋಟ್ಸ್ ಮಾಡ್ಕೋಬೇಕು. ಅರ್ಥ ಆಗ್ತಾ ನಾ ಹೇಳೋದು? ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಆ ನಂತರ ನಾವು ಟೈಪ್ಸ್ ಆಫ್ ಮೆಮೊರಿ ವಿಷಯಕ್ಕೆ ಹೋಗೋಣ ಅಂತ.